ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತಿನ ವಿಡಿಯೋನಲ್ಲಿ ಫ್ರೆಂಡ್ಸ್ ನಾನು ಅಂದರೆ ನಾರ್ಮಲ್ ಟೆನ್ಷನ್ನಲ್ಲಿ ನಾನು ನಿಮಗೆ ಅಂದರೆ ನನ್ನ ಹಿಂದಿನ ವೀಡಿಯೋಗಳಲ್ಲಿ ಒಂದು ತೋರಿಸಿದ್ದೀನಿ. ಪೈಪಿಂಗು, ಗೋಲ್ಡನ್ ಕಲರ್ ಪೈಪಿಂಗು ಮತ್ತು ಥ್ರೆಡ್ ಪೈಪಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ. ಇವತ್ತು ಸಿಂಗಲ್ ಫುಟ್ಟಲ್ಲಿ, ಅಂದರೆ ಸಿಂಗಲ್ ಫುಟ್ ಅಂತಾರಲ್ವ, ಇದನ್ನ ಸಿಂಗಲ್ ಟೆನ್ಷನ್ ಅಂತಾರಲ್ವ, ಇದರಲ್ಲಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಈ ಥರ ಸಿಂಗಲ್ ಫುಟ್ ಇರುತ್ತಲ್ವ, ಅವರಿಗೆ ಗೊತ್ತಿರಲ್ವಲ್ಲ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದು ಕಾರಣಕ್ಕೋಸ್ಕರ, ಯೂಸ್ ಆಗಲಿ ಅನ್ನೋಕ್ಕೆ ಗೋಸ್ಕರ ಇವತ್ತಿನ ವಿಡಿಯೋನ ನಾನು ಶೇರ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡಿದಷ್ಟು ನಮ್ಮ ಚಾನಲ್ ಗ್ರೋತ್ ಆಗೋದಕ್ಕೂ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತು ನಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ನಮಗೂ ಕೂಡ ಒಳ್ಳೊಳ್ಳೆ ವಿಡಿಯೋನ ನೆಕ್ಸ್ಟ್ ಹಾಕೋಕ್ಕೆ ಒಂಥರ ಇನ್ಸ್ಪೈರ್ ಆದಂಗೆ ಆಗುತ್ತೆ ಅನ್ನೋದು ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಗೋಲ್ಡನ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಆದರೂ ಬಟ್ಟೆನ ಕೊಟ್ಕೊಳ್ಬೋದು. ನಾನಿಲ್ಲಿ ಗೋಲ್ಡನ್ ಕಲರ್ ಬಟ್ಟೆನಲ್ಲಿ ನಾನಿವತ್ತು ಸಿಂಗಲ್ ಫುಟ್ ಪೈಪಿಂಗ್ನ, ಥ್ರೆಡ್ ಪೈಪಿಂಗ್ನ ಮಾಡಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇವಾಗ ನಾನು ನೋಡಿ ಕರೆಕ್ಟಾಗಿ 1 ಇಂಚ್ ಗ್ಯಾಪಿಗೆ ಈ ಥರ ಬಟ್ಟೆನ ಅಡ್ಡವಾಗಿ ಕಟ್ ಮಾಡಿಕೊಂಡು 1 ಇಂಚ್ ಗ್ಯಾಪಿಗೆ ಈ ರೀತಿಯಾಗಿ ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಬೇಕು ಅಂದರೆ ನೀವು ಮಾಡಿ ಫ್ರೀ ಟೈಮಲ್ಲಿ ಇದ್ದಾಗ ಈ ಥರ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ಗಳು ಬರ್ತಾವಲ್ಲ, ಆವಾಗ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಾನಿಲ್ಲಿ ಹೇಳಿದ್ನಲ್ವ, 1 ಇಂಚ್ ಗ್ಯಾಪ್ ಅಂದರೆ 1 ಇಂಚ್ ಅಗಲವಾಗಿ ನಾನು ಈ ಥರ ಅಡ್ಡವಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ ಎಷ್ಟು ಬೇಕು ಅಷ್ಟನ್ನು ನಾನು ಪೈಪಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನನಗಿದು ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ನಾನು ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲೌಸಿಗೆ ನನಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ಇವಾಗ ಇಲ್ಲಿ ನಾನು 4 ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರೀತಿಯಾಗಿ ಅಡ್ಡವಾಗಿ ಇಂಟು ಆಕಾರಕ್ಕೆ ನಾವು ಈ ಥರ ಸ್ಟಿಚ್ನ ಹಾಕ್ಕೊಳ್ಬೇಕು. ಆದಷ್ಟು ಸ್ಟಿಚ್ನ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ, ಎಲ್ಲೂ ಕೂಡ ಲೂಸು ಮಾಡಬೇಡಿ. ನೋಡಿ, ಈ ರೀತಿಯಾಗಿ ನೀವು ಸ್ಟಿಚ್ನ ಹಾಕ್ಕೊಂಡು ನೆಕ್ಸ್ಟ್ ಅದು ಕಚ್ಚೆ ಬಂದಿದೆಯಲ್ವ, ಅದನ್ನು ಕಟಿಂಗ್ನ ಮಾಡಿಕೊಂಡು ಮತ್ತು ಇವೆರಡನ್ನೂ ಕೂಡ ನೀವು ಜಾಯಿನ್ನ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ನೀವು ನೋಡ್ಕೊಂಡು ಬನ್ನಿ. ನಾನಿಲ್ಲಿ ಇವಾಗ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ಇನ್ನು ನಾನು ಯಾವ ರೀತಿಯಾಗಿ ಥ್ರೆಡ್ ಹಾಕ್ತೀನಿ, ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀನಿ ಅದೆಲ್ಲ ನಿಮಗೆ ನೋಡ್ಕೊಂಬನ್ನಿ, ವೀಡಿಯೋಸಲ್ಲಿ ಇದೆ. ಆದಷ್ಟು ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೊಸ್ದಾಗಿ ನೋಡ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ.